ಹಲೋ ನಮಸ್ಕಾರ ಸ್ನೇಹಿತರೆ. ಇದು ನೋಡಿ ಯಕ್ಷಗಾನ ಕಲಾ ಪ್ರಕಾರ ಕರ್ನಾಟಕದ ಒಂದು ಬಹಳ ಪ್ರಸಿದ್ಧವಾಗಿರುವಂತಹ ಕಲಾ ಪ್ರಕಾರ. ಇದರಲ್ಲಿ ಉಡುಗೆ ತೊಡುಗೆಯಿಂದ ಹಿಡಿದು ನಾಟ್ಯ, ಹಾಗೆ ಸಂಗೀತ, ನೃತ್ಯ, ಡೈಲಾಗ್ಸು, ಹಾಸ್ಯ ಎಲ್ಲವೂ ಸಹ ಇದರಲ್ಲಿ ಇರ್ತದೆ. ಮತ್ತು ಪುರಾಣ ಪ್ರಸಿದ್ಧ ಕಥೆಗಳನ್ನು ತಗೊಂಡು ಇದರಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡು ನೈಟೆಲ್ಲ ಮಾಡುವಂತಹ ಒಂದು ಕಲಾ ಪ್ರಕಾರ ಯಕ್ಷಗಾನ. ಇದೊಂದು ಪ್ರಸಿದ್ಧ ಒಂದು ಕಲಾ ಪ್ರಕಾರ, ಕರ್ನಾಟಕದ ಒಂದು ಹೆಮ್ಮೆ ಇದು. ಬನ್ನಿ ನೋಡೋಣ. ಹಾಗೂ ಗುರುಗಳ ದಯೆಯಿಂದ ಚೌಷಷ್ಠಿ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಕಾಡಿಗೆ ಮರಳಿ ಬಂದಿದ್ದೇವೆ. ನಾವು ಅರಮನೆ ಪ್ರವೇಶ ಮಾಡಿದ ದಿವಸದಿಂದಲೂ ನಿಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಅಷ್ಟೊಂದು ಸಂತೋಷದಿಂದಿದ್ದೀರಿ. ಮುಖ ಮನಸ್ಸಿನ ಕನ್ನಡಿಯಂತೆ. ಈ ದಿನ ನಮ್ಮಲ್ಲಿ ಏನು ಹೇಳಬೇಕು ಎಂಬುದಾಗಿ ನಮ್ಮನ್ನು ಕರೆಸಿದ್ದೀರಿ ಎಂಬುದು ನಮಗೆ ಸ್ಪಷ್ಟವಿದೆ. ಏನದು ಹೇಳಿ ಅಪ್ಪ. ಗುರುಗಳೇ ಕರೆದು ಹೇಳಿದಂತಹ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀರಿ. ಆದರೆ ಜ್ಞಾನವೆಂಬುದು ಸಾಗರವಿದ್ದಂತೆ ಅಂತ್ಯವೇ ಇಲ್ಲ. ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳಲು ಶ್ರಮಿಸಬೇಕಾಗುತ್ತದೆ. ನೀವಿನ್ನು ಅರಮನೆಗೆ ಹೊರಡಿ, ಆದರೆ ಜ್ಞಾನ ಸಂಪಾದನೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಎಂದು. ಆದ್ದರಿಂದ ಈಗ ಅರಮನೆಗೆ ಬಂದಿದ್ದೇವೆ. ನಮ್ಮನ್ನು ಕರೆದರಲ್ಲ, ಏನು ಕಾರಣ? ಕರ್ತವ್ಯದ ಕರೆ ನನ್ನನ್ನು ಎಚ್ಚರಿಸುತ್ತಾಗಿ. ಮಂತ್ರಿಗಳೇ, ನಾನು ಅದನ್ನೆಲ್ಲ ನನ್ನ ಮಕ್ಕಳೊಂದಿಗೆ ಸಮಾಲೋಚಿಸಬೇಕಾಗಿದೆ. ಆದ್ದರಿಂದ ಸಭೆಗೆ ನನ್ನ ಮಕ್ಕಳನ್ನ ಹೇಳಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.